ಇವಾಗ್ಲೇ ಬಂದೈತೆ ಹೊಲ್ತಕ್ ಹೋಗಿ. ಅಯ್ಯೋ ಬಂದಡ್ತಿ ಇದೇನಿದು ಹಿಂಗ್ ಮನಿ ಕಣಿತೆ. ಯಮ್ಮ ಯಮ್ಮ ಯಾಕಮ್ಮ ಹಿಂಗ್ ಮನಿ ಕಣಿದೆ, ಯಾಕೆ ಸನಕಿಲ್ವೇ ಯಮ್ಮೋಯ್ ಯಮ್ಮ? ಏನಮ್ಮ ಹತ್ರಮ್ಮ ಉಂಡ ಇನ್ನ ಉಂಡಿಲ್ಲ ಕಣಮ್ಮ. ಅಲ್ಲ ನೀನು ಹೊಲ್ತಕ್ ಹೋಗಿ ಬರ್ತೀನಿ ಅಂತ ಓದಾಳು ಬಂದಾಳೆ ಮನಿ ಕಣಿದಿ, ಯಾಕಮ್ಮ ಯಾಕೆ ಸನಕಿಲ್ವೇ? ಅಯ್ಯೋ ಸೆನಕೈದಿನ ಕಣಮ್ಮ. ನಿಮ್ಮ ಅಪ್ಪಯ್ಯ ಇವಾಗ ಹೊಲ್ದಕ್ಕೂ ಹೋಗಲ್ಲ, ವ್ಯವಹಾರನು ನೋಡ್ಕೊಂಬಲ್ಲ. ಅದು ಜೇನುಳ ಕಡ್ದಿರೋದೇ ನೆಪ ಮಾಡ್ಕೊಂಡು ಎಲ್ಗೂ ಹೋಗ್ತಿಲ್ಲ, ಮಕ ಉತ್ಕಣಿತಿ ಅಂತ ಹೇಳಿ ಎಲ್ಲ ನಾನೇ ನೋಡ್ಕೋಬೇಕಲ್ಲ, ಸುಸ್ತಾದಂಗೆ ಆಗ್ತೈತಿ ಹೋಗಿ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಅತ್ತಗೆ ಯಾಕನ ರಾತ್ರಿ ಬೇರೆ ಯಾಕನ ಇದ್ದು ಬಂದಿಲ್ಲ ಸರಿಯಾಗಿ, ಅದಕ್ಕೆ ಇವಾಗಲೇ ಮನೆ ಕೆಣ್ಣಮ್ಮ. ಕೈಕಾಲೆಲ್ಲ ನೋವು, ಏನು ಮಾಡೋದು ಹೇಳು? ನನ್ನ ಕಷ್ಟಕ್ಕೆ ಯಾರು ಹಾಕ್ತಾರಮ್ಮ? ಅಯ್ಯೋ ನಿಮ್ಮ ಅಣ್ಣ ನೋಡಿರೆ ಬೇರೆ ಹೋಗಿವನಿ. ಅಯ್ಯೋ ಅವನಿಲ್ದಿದ್ರೆ ಓಟೆ ಯಾವತ್ತು ಬಿಡಮ್ಮ, ನಾನಿಲ್ವಾ? ನಿನ್ನ ಮಗಳಾಗಿ ನಾನು ಇದ್ದೀನಲ್ಲ, ನಿಮ್ಮ ಕಷ್ಟಕ್ಕೆ ನಾನೇ ಆಗೋದು. ಗಂಡು ಮಗ ಅಂತ ಹೇಳಿ ಅವನ್ನ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಿದ್ದೆ ಮದುವೆಗೂ ಮುಂಚೆಲಿ. ನೋಡು ಅವನು ಹೆಂಗೆ ಹೆಂಡತಿ ಕರ್ಕೊಂಡು ಹೊಟ್ಟೆ ಹೋಗ್ಬಿಟ್ಟ. ಮದುವೆಗೂ ಮುಂಚೆಲಿ ಗಂಡು ಮಗ ಅವನೇ ನಮ್ಮ ನೋಡ್ಕೊಂಬೋದು ಸಾಯತಕನ ಅಂತ ಹೇಳ್ತಿದ್ದೆ. ನೋಡಿ ಇವಾಗ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ ನಿನ್ನ ಮಗ. ಏನು ಮಾಡೋದಮ್ಮ, ಅವಾಗ ಅವನು ಹಂಗಿದ್ದ, ನಾನು ಹಾಕಿದ್ದೇರೆ ದಾಡ್ತಿರ್ಲಿಲ್ಲ. ನಾನು ಹೋಗ್ಬೇಡ ಅಂತಂದ್ರೆ ಹೋಗ್ತಿರ್ಲಿಲ್ಲ ಎಲ್ಗೂ. ಯಾವಾಗ್ಲೂ ಅಮ್ಮಯ್ಯ ಅಮ್ಮಯ್ಯ ಅಂತೇಳಿ ನನ್ನಿಂದೇ ಸುತ್ತಾಡೋನು. ಆದ್ರೆ ಮದ್ವೆ ಆದ್ಮೇಲೆ ಹಿಂಗ್ ಬದಲಾಗ್ತಾನೆ ಅಂತನ ಯಾರಿಗ್ ಗೊತ್ತಮ್ಮ? ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೊಂತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅಪ್ಪಯ್ಯ ಚೆನ್ನಾಗಾಗವರೆಗೂ ನಾನು ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ ಗಂಡನ ಮನೆಗೆ, ನಿಮ್ ಜೊತೆಗೆ ಇರ್ತೀನಿ, ಸುಮ್ಮನೆ ನೀನೇನು ಯೋಚನೆ ಮಾಡ್ಬೇಡ. ಅವನಿಲ್ದಿದ್ದೆ ಹೊಟ್ಟೆ ಹೊತ್ತು, ನಾನಿಲ್ವಾ? ನೀನೇನು ಐದಿಯಮ್ಮ ಹೆಣ್ಮಗಳು ಎಷ್ಟು ದಿನ ಅಂತ ಇಲ್ಲಿರಕ್ಕಾಗುತ್ತೆ ಹೇಳು? ನೀನು ಒಂದಲ್ಲ ಒಂದ್ ದಿವಸ ಹೋಗ್ಬೇಕಲ್ಲ ಗಂಡನ ಮನೆಗೆ. ಅದು ಅಲ್ದೇನೆ ನಿಮ್ಮ ಅಪ್ಪ ಬೇರೆ ಸಾಲ ಕೊಡ್ಸಿ ಬ್ಯಾಂಕ್ನಾಗೆ ಟ್ಯಾಕ್ಟ್ರಿ ಕೊಡ್ಸೈತಿ ನಿನ್ನ ಗಂಡಿಗೆ. ನೀನೇನಾದ್ರೂ ಇಲ್ಲೇ ಸೇರ್ಕೊಂಡ್ರೆ ನಿನ್ನ ಗಂಡ ದುಡ್ಡೆಲ್ಲ ಅಧ್ವಾನ ಮಾಡಲ್ವಿ? ಅದಕ್ಕೆ ನೀನಿರೋದೇನು ಬೇಡ ಕಣಮ್ಮ, ಹೋಗು ನಿನ್ ಸಂಸಾರ ನೀನು ನೋಡ್ಕೆ. ನೀನ್ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು, ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಓ ಹೌದಲ್ವಾ? ಅಯ್ಯೋ ನಾನು ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ಕಣಮ್ಮ. ನಾನಿಲ್ಲ ಅಂತಂದ್ರೆ ನನ್ನ ಗಂಡನ ಕೈಗೆ ದುಡ್ಡೇನಾದ್ರು ಸಿಕ್ಕರೆ ಆ ಎಣ್ಣೆ ಕುಡಿಯಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಅತ್ತೆ ಕೈಗೂ ಸಿಕ್ಕರೇನು ಅಷ್ಟೇ, ಅವರು ಬಿಡಲ್ಲ. ಸೂಜಿಗೆ ಬಟ್ಟೆ ಕೊಡ್ಸೋದಂತೆ, ಅದನ್ನ ತಾಮದಂತೆ ಇದನ್ನ ತಾಮದಂತೆ ಹೇಳಿ ಕೆಲ್ಸಕ್ಕೆ ಬರ್ದವೆಲ್ಲ ತಗೊಂತಾರೆ. ಅಯ್ಯೋ ಏನಮ್ಮ ಮಾಡೋದು? ಈಗ ನಾನು ಇಲ್ಲಿದ್ದು ನೋಡ್ಕೊಂಬಕ್ಕೂ ಆಗ್ತಾ ಇಲ್ಲ. ಏನತ್ ನೇತ್ರ ಯಾಕೆ? ಅದೇ ಅತ್ತೆ, ಅಪ್ಪ ಚೆನ್ನಾಗಿಲ್ಲಕ್ಕೆ ಎಲ್ಲ ಕೆಲಸನ ಅಮ್ಮನ ತಲೆ ಮೇಲೆ ಬಿದ್ದೈತಲ್ಲ, ಅದಕ್ಕೆ ಅಮ್ಮಯ್ಯ ಸುಸ್ತು ಮಾಡಕ್ಕಾಗಲ್ಲ ಅಂತನ ಹೇಳ್ತೈತಿ. ನಾನಿಲ್ಲಿರೋಣ ಅಂತಂದ್ರೆ ಅಲ್ಲಿ ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ದುಡ್ಡು ತಕೊಂಬಂದಿದ್ದ ಎಲ್ಲ ಎಣ್ಣೆ ಕುಡ್ದು ನಡಿ ಅಂತಾನೆ. ನಾನೇನಾನ ಇಲ್ಲ ಅಂತಂದ್ರೆ ಟ್ಯಾಕ್ಟ್ರಿ ಸಾಲ ಬೇರೆ ಇನ್ನ ತೀರಿಲ್ಲ, ಅದಕ್ಕೆ ನಾನು ಇರಕ್ಕಾಗ್ತಿಲ್ಲ. ಈಗ ಏನ್ ಮಾಡೋದು ಅಂತ ಯೋಚನೆ ಆಗ್ತೈತಿ. ಅಯ್ಯೋ ಅದಕ್ಕೆ ಅಣ್ಣಗಾಲೇನೆ ಊಟ ಎಲ್ಲ ಕಮ್ಮಿ ಆಗೈತಿ. ಈಗೇನು ಹಂಗೆ ಕಾಣಿಸ್ತಾ ಇಲ್ಲ, ಮಕ ಏನು ಊದ್ಕೊಂಡಿಲ್ಲ ಏನಿಲ್ಲ, ಮೊದ್ಲಿನಂಗೆ ಕಾಣಿಸ್ತೈತಿ. ಇನ್ಮೇಲೆ ಅಣ್ಣನೇ ಎಲ್ಲ ಕೆಲಸ ಮಾಡ್ತಾನೆ, ನೀವೇನು ಯೋಚನೆ ಮಾಡ್ಬೇಡ್ರಿ, ಸುಮ್ನಿರ್ರಿ. ಅಯ್ಯೋ ಇನ್ನ ಇಲ್ಲ ಕಣೆ ಜಯಮ್ಮ, ಇನ್ನ ನೋಯ್ತೈತಿ ಅಂತ ಹೇಳ್ತೀನಿ ನಿಮ್ಮ ಅಣ್ಣಯ್ಯ. ಮಕ ಇನ್ನ ಒಂದಿಷ್ಟು ಊದ್ಕೊಂಡಂಗೆ ಕಾಣುತ್ತೆ ಅಂತ ಮಕ ಇಕ್ಕೊಂಡು ನಾನು ಹೆಂಗೆ ವ್ಯವಹಾರ ಪವರ ಮಾಡಕ್ ಹೋಗೋಣ? ಯಾರನ್ನ ನೋಡ್ದಾರು ಬೈತಾರೆ ಅಂತ ನಾವು ಹೋಗಲ್ಲ. ಅದು ಏನ್ ಮಾಡೋದು ಹೇಳು? ಅಯ್ಯ ಯಮ್ಮ ಯಮ್ಮ, ನಿನ್ಗೊಂದು ವಿಷಯ ಗೊತ್ತೇ? ಏನಪ್ಪದು? ಏನು ವಿಷಯ ಅದು? ಏನ್ ಹೇಳಿ? ಅಯ್ಯೋ ಯಕ್ಕ, ಅದೇ ಅಣ್ಣಗೆ ಮೇಷ್ಟ್ರ ಕೆಲಸ ಸಿಗುತ್ತಂತೆ. ಹಂಗಂತನ ಮಲ್ಲಿ ಅಣ್ಣಯ್ಯ ಇಬ್ರು ಹೇಳಿರು. ಅದೇನ ಕರ್ದೇವ್ರಂತೆ, ಹೋಗ್ಯವನಂತೆ. ಇವಾಗ ಎಲ್ಲಾನ ಪರೀಕ್ಷೆ ಬರ್ದಿದ್ನಲ್ಲ, ಪಾಸ್ ಆಗಿದ್ನಲ್ಲ, ಅವನ್ನೆಲ್ಲ ತಕೊಂಡು ಹೋಗ್ಯವನಂತೆ ಅಣ್ಣಯ್ಯ. ಅಣ್ಣಗೆ ಇವಾಗ ಮೇಷ್ಟ್ರ ಕೆಲಸ ಸಿಗುತ್ತಂತೆ. ಏನ್ ಹೇಳ್ತಾ ಇದ್ದೀಪದ್ದು? ನಿಮ್ಮ ಅಣ್ಣಗೆ ಮೇಷ್ಟ್ರ ಕೆಲಸನಾ? ಹ್ಞೂ ಕಣಮ್ಮ. ಅದಕ್ಕೆ ಅಣ್ಣ ಇವತ್ತು ಹೋದ ಎಲ್ಲ ತಕೊಂಡು ಬಸ್ಸಿಗೆ. ನಾನು ಎಲ್ಲಿಗೆ ಹೋಗ್ತೀಯ ಅಣ್ಣ ಅಂತ ಕೇಳ್ದೆ. ಅದಕ್ಕೆ ಅವಾಗ ಹಂಗಂತ ನಾನು ಮೇಷ್ಟ್ರ ಆಗ್ತೀನಿ ಪಟ್ಟು ಅಂತಾನ. ನಾನು ಈ ಸ್ಕೂಲಿಗೆ ಬರ್ಬೇಕು, ನೀನು ನಿನ್ಗೂ ಹೇಳ್ಕೊಡ್ತೀನಿ ಅಂತ ಹೇಳವನಿ. ಅಪ್ಪ ಹೇಳ್ಗೊತ್ತಮ್ಮ, ಅಪ್ಪಯ್ಯ ಅಜ್ಜಿ ಗುಬ್ಬಲಿ ಆಂಟಿ ಎಲ್ಲರಿಗೂ ಹೇಳ್ಬೇಕು ಈ ವಿಷಯನ. ಎಲ್ಲಿಗೆ ಹೋದ್ರಮ್ಮ ಎಲ್ಲನ? ಏಯ್ ಪೆದ್ಮುಂಡೆ, ಈ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗಿರೋ ಮನೆಗೆ ನೀನ್ ಯಾಕೆ ಹೋಗ್ತೀಯ ದಿನಾನ? ಅದನ್ ಬೇರೆನೆ ನಗನಾಗ್ತಾನ ಎಲ್ಲರಿಗೂ ಹೇಳಕ್ ಬಂದೇವಳು. ಏನಾಗೇನೆ ಮೇಷ್ ಆಗ್ಬಿಡ್ತಾನೆ ಅಣ್ಣಯ್ಯ ಅಂತಾನೆ. ಅಲ್ಲ ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲಿ ಇರೋದ್ ಬಿಟ್ಟು ಅವ್ನಿಗೆ ಯಾಕೆ ಬೇಕು ಅದೆಲ್ಲ? ನೋಡು ಹೋಗಿರೋದ ಹೆಂಡತಿ ಮಾತು ಕಟ್ಕೊಂಡು ಅಂತಾರ ಮನೆಗೆ ಇವಳು ಹೋಗ್ತಾಳೆ ದಿನಾನ. ಅದೊಳ್ಳೆ ಒಳ್ಳೆ ಗುಡಿಸ್ಲಾಗೈತಿ. ಆ ಮನೆಗೆ ಏನೇ ಅಂತ ಹೋಗ್ತೀವಿ? ನಾನು ನೋಡೋಣ ಹೆಂಗೈತಿ ಅಂತಾನೆ ಹೋಗಿದ್ದೆ. ಎಲ್ಲ ಸೋರಂಗೈತಿ. ಕುಕ್ಕಮಕ್ಕೊಂದು ಚಾಪೇನು ಗೊತ್ತಿಲ್ಲ ಮನೆಯಾಗಿ. ಅವಳು ಅಲ್ಲಿಗೆ ಹೋಗ್ತಾಳೆ ಇವಳು. ಅಣ್ಣಗೆ ಇವಾಗ ಮೇಷ್ಟ್ರ ಕೆಲಸ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಕಿಸ್ಕೊಂಬಂದೇವಳು ಎಲ್ಲರಿಗೂ ಹೇಳಕ್ಕೆ ಅಂತಾನೆ. ಗೊತ್ತಾಗಲೇನೆ ಪೆದ್ಮುಂಡೆ ಪೆದ್ದಿ. ನಿಮ್ಮ ಅಣ್ಣಂಗೆ ಬೈದು ಬುದ್ಧಿ ಹೇಳ್ಬೇಕು ನೀನು. ಮನೆಗೆ ಬಾರ ಏನ ಅಪ್ಪ ಈಗ ಚೆನ್ನಾಗಿಲ್ಲ ಅಂತಾನ ಹೇಳೋದ್ ಬಿಟ್ಟು ಕೆಲಸ ಸಿಗುತ್ತೆ ಅಂತಾನ ಇಲ್ಲಿಗೆ ಹೇಳಕ್ ಬಂದೇವಳು ಎಲ್ಲಾರ್ಗು. ಪೆದ್ದಿ. ನಾನೇನ್ ಪೆದ್ದಿ ಅಲ್ಲ, ನೀನೇ ದೊಡ್ಡ
ಪೆದ್ದಿ. ನಾನು ಬುದ್ಧಿವಂತೆ ಗೊತ್ತಾ. ಈಗ ಅಣ್ಣ ಮೇಸ್ಟ್ ಆಗ್ತಾನಲ್ಲ, ಈ ಸ್ಕೂಲಕ್ಕೆ ಹೋಗ್ತೀನಿ ನಾನು ಓದೋದು ಬರೆಯೋದು ಎಲ್ಲ ಕಲ್ತ್ಕೊಂಡು ನಾನು ಬುದ್ಧಿವಂತೆ ಆಗ್ತೀನಿ. ನಿನಗೆ ಓದಕ್ಕೂ ಬರಲ್ಲ, ಯಾತು ಬರಲ್ಲ ನಿನಗೆ. ಥೂ, ನೀನೇ ಪೆದ್ದಿ. ನೇತ್ರ ನೋಡ್ದ ಈ ಪೆದ್ದಿನ ಹೆಂಗ್ ಮಾತಾಡ್ತಾಳೆ. ಏಯ್ ಪೆದ್ದಿ, ಇನ್ನೊಂದ್ಸಲ ಏನಾದ್ರೂ ಅವ್ರ ಮನೆಗೆ ನಾನು ಹೋದ್ರೆ ಏನೂ ಇಲ್ಲ, ಕಾಲ್ ಕೈ ಕಟ್ಟಾಕ್ಬಿಡ್ತೀನಿ ನೋಡು. ಅವ್ರ ಮನೆಗೆ ಯಾಕೆ ಹೋಗ್ತೀಯಾ? ಹೋಗ್ಬೇಡ ನೀನು. ಕಟ್ಟಾಕ್ತೀಯ ಹೋಗಿ ಅಕ್ಕಯ್ಯ. ನನ್ನೇನ ಕಾಲು ಕೈ ಕಟ್ಟಾಕಕ್ಕು ಅಂದ್ರೆ ಏನೂ ಇಲ್ಲ. ನಾನು ಹಗ್ಗ ತಕೊಂಡು ನಿನ್ ಕಾಲು ಕೈನೇ ಕಟ್ಟಾಕ್ಬಿಡ್ತೀನಿ. ಯಾಕೆ ಹೋಗ್ಬಾರ್ದು ಅಲ್ಲಿಗೆ? ನಾನು ಹೋಗ್ತೀನಿ. ನೀನು ಹೋಗು. ಯಾರು ಬೇಡ ಅಂತ ಅಂದ್ರೆ ನಾನೇನ್ ಬೇಡ ಅಂತ ಹೇಳಿನಿ, ನೀನು ಹೋಗು. ನೋಡ್ದೇನಮ್ಮ ಈ ಪೆದ್ದಿನ ಹೆಂಗ್ ಮಾತಾಡ್ತಾಳೆ. ಅಲ್ಲ, ಮನೆ ಬಿಟ್ಟು ಇಲ್ಲೆಲ್ಲ ನಾನು ನೋಡ್ಕೋಬೇಕಾಗುತ್ತೆ, ಅಪ್ಪ ಅಮ್ಮನ ಸೇವೆ ಮಾಡ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಗಂಡನ್ನ ಬೇರೆ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾಳೆ ಅವಳು. ಅಂತಾರ ಮನೆಗೆ ಈ ಪೆದ್ ಮುಂದೆ ದಿನ ಹೋಗ್ತೈತಿ. ಯಾರು ಮಾತಾಡ್ಸಂಗಿದ್ರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ನಾ ಬೇರೆ ಬಂದಿರೋದಕ್ಕೆ ಯಾರು ಮಾತಾಡ್ಸಲ್ವಲ್ಲಪ್ಪ, ಯಾರು ಬರಲ್ಲ ನಮ್ಮನ್ನ ಮಾತಾಡ್ಸಕ್ಕೆ, ನಮ್ಮ ಮನೆಗೂ ಬರಲ್ಲ ಅಂತ ಹೇಳಿ ಅವ್ರಿಗೂ ಗೊತ್ತಾಗುತ್ತೆ. ಹೋಗ್ದಂಗಿದ್ರೆ ಈ ಪೆದ್ ಮುಂದೆ ದಿನ ಹೋಗ್ತೈತಿ ಅಲ್ಲಿಗೆ. ಏನ್ ಮಾಡೋದೇ ನೇತ್ರಮ್ಮ, ಪ್ಯಾದ್ ಮುಂಡೆ ಅದು ಕ್ಯಾತು ಗೊತ್ತಾಗಲ್ಲ. ಎಲ್ಲಿಗೆ ಹೋಗ್ಬೇಕು, ಯಾರ ತಗ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಿದ್ರೆ ತಾನೇ ಅದಕ್ಕೆ. ಯೋಟ್ ಹೇಳಿದ್ರು ಮಾತು ಕೇಳಲ್ಲ. ನಾನು ಅವಾಗ್ಲೇ ಮೊದಲನೇ ದಿವಸ ಬೈದೆ ಹೋಗಿದ್ದಾಗ, ಹೋಗ್ಬೇಡ ಅಲ್ಲಿಗೆ ಅಂತಾನೆ. ನನ್ನ ಮಾತೆಲ್ಲಿ ಕೇಳುತ್ತದು, ಹೋಗ್ಬೇಡ ಅಂತಂದ್ರೂ ಹೋಗುತ್ತೆ. ನಿಮ್ಮ ಅಪ್ಪಾಯಿ ಬೇರೆ ಬೈಯಲ್ಲ, ಏನೂ ಇಲ್ಲ. ಹೋದ್ರೆ ಹೋಗ್ಲಿ ಬಿಡು, ಅದಕ್ಕೆ ಏನ್ ಗೊತ್ತಾಗುತ್ತೆ ಅಂತ ಹೇಳುತ್ತೆ ನಿಮ್ಮ ಅಪ್ಪಾಯ. ನಾನು ಏನ್ ಮಾಡೋಣ ಹೇಳು. ಗುಬ್ಬಲಿ ಆಂಟಿ, ಎಲ್ಲಿಗೆ ಹೋಗಿದ್ದೆ ನೀನು ಇಟ್ಟೊತ್ತನು? ಉಳಿಗೆಡ್ಡೆ ಎಲ್ಲ ಖಾಲಿ ಆಗಿರುಪ್ಪದ್ದು, ಅದಕ್ಕೆ ತರೋಣ ಅಂತ ಹೋಗಿದ್ದೆ. ಯಾಕದ್ದು? ನಿನ್ಗೊಂದು ವಿಷಯ ಗೊತ್ತೇ ಗುಬ್ಬಲಿ ಆಂಟಿ? ಗೊತ್ತಿಲ್ಲಮ್ಮ, ಹೇಳಿದ್ರೆ ಗೊತ್ತಾಗುತ್ತೆ. ಅದೇನು ಅಂತ ಹೇಳು. ಅದು ಅಣ್ಣಗೆ ಮೇಸ್ಟ್ ಕೆಲಸ ಸಿಗುತ್ತಂತೆ. ನಮ್ಮೂರಾಗೇನೆ ಮೇಸ್ಟ್ ಆಗ್ತಾನಂತೆ ಅಣ್ಣಯ್ಯ. ಅದಕ್ಕೆ ಹೇಳೋಣ ಅಂತ ನೋಡ್ದೆ, ನೀನ್ ಇರ್ಲಿಲ್ಲ ಮನೆಯಾಗೆ. ನೀನು ಉಳ್ಳಿಗೆಡ್ಡೆ ತರಕ್ ಹೋಗಿದ್ದೇನು? ಹೌದೇನ್ಪದ್ದು? ಹೆಂಗೋತ್ಲಾಗೆ ನಿಮ್ಮ ಅಣ್ಣಗೆ ಕೆಲಸ ಸಿಗ್ತೈತಲ್ಲ ಸದ್ಯ. ಚೆನ್ನಾಗಿರ್ಲಿ ಬಿಡು. ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ, ಕಾವೇರಿ ಎಲ್ಲರೂ ಚೆನ್ನಾಗಿರ್ಲಿ ಸದ್ಯ. ಇಷ್ಟ ದಿನ ಅಂತನೂ ಕೆಲಸ ಇಲ್ಲ ಅಂತ ಹೇಳಿ ಮಲ್ಲಿ ಕೂಲಿ ಹೋಗ್ತಿದ್ಲು. ನನಗೂ ನೋಡಕ್ ಆಗ್ತಿರ್ಲಿಲ್ಲ ಮಲ್ಲಿ ಕೂಲಿ ಹೋಗದ. ಹೆಂಗೋ ಇನ್ಮೇಲೆ ನಿಮ್ಮ ಅಣ್ಣಗೆ ಕೆಲಸ ಸಿಕ್ಕರೆ ಮಲ್ಲಿನೂ ಕೂಲಿ ಹೋಗೋದೇ ತಪ್ಪುತ್ತೆ. ಕಾವೇರಿ ನೋಡ್ಕೊಂಡು ಮನೆಗಿರ್ತಾಳೆ, ನಿಮ್ಮ ಅಣ್ಣಯ್ಯ ಕೆಲ್ಸಕ್ಕೆ ಹೋಗ್ತಾನೆ. ಹೆಂಗ ಬಿಡು, ದೇವ್ರ ದಯಿಂದ ಒಳ್ಳೆ ಕೆಲಸ ಸಿಗ್ತೈತಲ್ಲ ನಿಮ್ಮ ಅಣ್ಣಗೆ, ಒಳ್ಳೇದಾಗ್ಲಿ ಬಿಡು. ಅಲ್ಲ, ಅಪ್ಪ ಅಮ್ಮನ ಮಾತು ಕೇಳ್ದಲೇನೆ, ಅಪ್ಪ ಅಮ್ಮ ಕಷ್ಟಕ್ಕಾಗ್ದಲೇನೆ ಎಂಟಿ ಮಾತು ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿರೋನ್ಗೆ ಒಳ್ಳೇದಾಗ್ಬೇಕಂತೆ. ಒಳ್ಳೇದು. ಅಯ್ಯೋ ನೇತ್ರ, ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂತಂದ್ರೆ ಆಗ್ಲಪ್ಪ ಅಂತ ಹೇಳಿ ಅಂದ್ಕೋಬೇಕು. ಅದ್ ಬಿಟ್ಬಿಟ್ಟು ಹೊಟ್ಟೆ ಉರ್ಕೋಬಾರ್ದು. ನಿಮ್ಮ ಅಣ್ಣ ಕೆಲಸ ಸಿಕ್ತಿರೋದಕ್ಕೆ ನೀನು ಸಂತೋಷ ಪಡ್ಬೇಕು ನನಗಿನ್ನ ಹೆಚ್ಚಾಗಿ. ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯಲ್ಲ ನೇತ್ರ. ನಮ್ಮ ಅಣ್ಣ ಹೇಗಿದೆ, ಅವನು ಈ ಮನೆಯಾಗಿರ್ತಿದ್ದ, ಬೇರೆ ಮನೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಎಂಟಿ ಮಾತು ಕಟ್ಕೊಂಡು. ಮಾತಾಡೋದ್ ನೋಡು. ಹೋಗಿ ಗುಲಾಬಿ ಹೋಗು, ಅಡುಗೆ ಆಗಿದ್ರೆ ತೊಂದಿಕ್ಕು ಉಣ್ಬೇಕು ನಾವು. ಇವಳು ಬೇರೆ ಬಂದ್ಬಿಟ್ಲು, ಹೇಳು ದೊಡ್ಡ ಮನಸ್ಸಿ ಮಂಗಿ ಹೇಳಕ್ಕೆ ನ್ಯಾಯನ. ಪಾಪದ್ದು ಕೋಳಿ ಸಾರ ಆಗೈತೆ, ಉಂಬಿವೆಂತೆ. ಕೋಳಿ ಸಾರ? ಕೋಳಿ ಸಾರೇನೆ ಆಗೈತೆ. ಬಾ ಈಗ ಕೊಡ್ತೀನಿ, ಉಂಬಿವೆಂತೆ. ನಿಮ್ಮ ಅಕ್ಕಯ್ಯ, ನಿಮ್ಮ ಅತ್ತೆ, ನಿಮ್ಮ ಅಮ್ಮಯ್ಯ ಎಲ್ಲಾರ್ಗು ಇಕ್ತೀನಿ ಒಂದೇ ಸಲನ. ಎಲ್ಲಾರು ಉಂಡ್ಮೇಲೆ ನಾನು ಉಂಬ್ತೀನಿ ಆಮೇಲೆ. ಬಾ ಹೋಗೋಣ. ಯಾಕ ಕೋಳಿ ಸಾರಂತೆ, ಬಾರೆ ಯಾಕ ಉಂಬನ ಹೋಗಿ. ಯಾವಾಗ್ಲೂ ತಿಂಬದೆ ಚಿಂತೆ ಅಲ್ಲ, ನಾವ್ ಯಾಕೆ ಹೇಳ್ತೀವಿ ಅಂಬದು ನಿಮ್ ತಲೆಗೆ ಒಂದಿಷ್ಟು ಹೋಗದೇ ಇಲ್ಲ ಅನ್ಸುತ್ತೆ. ಹೋಗು, ತಿನ್ನೋ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.